ಹಲೋ ನಮಸ್ಕಾರ ರೀ ದೈವ ಎಲ್ಲರೂ ಹೆಂಗದಿರಿ. ಇವತ್ತು ನೋಡ್ರಿ ಹೊಲ್ದಾಗ ಟಿಲ್ಲರ್ ಹೊಡ್ಸಾಕತ್ತೀವಿ. ಕಾಯಿಪಲ್ಯ ಮಾಡೋಕೆ ರೆಡಿ ಮಾಡಬೇಕು. ಟಿಲ್ಲರ್ ಹೊಡ್ಸಿದ ನಂತರ ರೂಟ್ ಹೊಡಿಸ್ಬೇಕು, ಯಾಕಂದರೆ ಮಣ್ಣು ಹದವಾಗಿ ಬರಬೇಕಲ್ಲ. ಅದಕ್ಕೆ ಇದೆಲ್ಲ ಬಂದ ನಂತರ ಈ ಥರ ಎಲ್ಲ ಬದಿ ಬಿಟ್ಟು ಅದಕ್ಕೆ ನೀರು ಬಿಡೋದು, ಬೀಜ ಎಲ್ಲ ಊರಿ ನೋಡಿ. ಈ ಬೇಸಿಗೆಯಲ್ಲಿ ಇಂಥ ನೀರು ಸಿಕ್ಕಿರೋದೇ ನಮ್ಮ ಭಾಗ್ಯ ಅನ್ನಬೇಕು. ಏನಕ್ಕಂದರೆ 40-42 ಸೆಲ್ಸಿಯಸ್ ಬಿಸಿಲಿರ್ಬೇಕಾದ್ರೆ ಈ ಥರ ಒಣ ಬರಡು ಭೂಮಿ ಥರ ಕಾಣಿಸೋವಂಥ ಭೂಮಿಯಲ್ಲಿ ಈ ಥರ ನೀರು ಬಿಟ್ಕೊಂಡು ಕಟ್ಟೋದು ಏನೋ ನಮ್ಮ ದೈವಕ್ಕೆ ನೀರು ಸಿಕ್ಕಿದೆ. ಭತ್ತದ ಗದ್ದೆಯಲ್ಲಿ ತರಕಾರಿ ಮಾಡೋದು ಏನಪ್ಪ ಅಂದರೆ, ಇದು ಮಣ್ಣೆಲ್ಲ ಫಲವತ್ತತೆ ಕಳ್ಕೊಂಡಿರುತ್ತೋ ಏನೋ ಥರ ಫುಲ್ಲು ರಾಡಿ ಆಗೋಗುತ್ತೆ. ಸ್ವಲ್ಪ ನೀರು ಬಿಟ್ಕೊಳ್ಳೆ ಆ ಥರ ಗಟ್ಟಿಯಾಗಿ ನಿಲ್ಲೋದೇ ಇಲ್ಲ. ಸ್ವಲ್ಪ ನೀರು ಬಿಟ್ಟರು ಸಾಕು, ಎಲ್ಲ ಹರ್ಕೊಂಡು ಹೋಗಿಬಿಡುತ್ತೆ. ಅದನ್ನು ಹೇಗೋ ಮಾಡಿ ಕಷ್ಟಪಟ್ಟು ನೀರು ಒಂದು ಕಡೆ ಹೋಗೋ ಥರ ಮಾಡೋದು. ಇದು ನೋಡ್ರಿ ನಮ್ಮ ರೈತರ ಪರಿಸ್ಥಿತಿ.